ಹುಟ್ಟು, ಇನ್ನೊಂದು ಸಾವು. ಈ ಹುಟ್ಟು ಮತ್ತು ಸಾವಿನ ಮಧ್ಯದ ಬದುಕು. ಹುಟ್ಟು ನಮ್ಮ ಕೈಯಲ್ಲಿಲ್ಲ. ನಾವ್ಯಾರು ಈ ಭೂಮಿಗೆ ಬರ್ಬೇಕಾದ್ರೆ ಗೂಗಲ್ನೊಳಗೆ ಅಪ್ಲಿಕೇಶನ್ ಹಾಕೊಂಡು ಇಂಥವ್ರ ಮನೆಗೆ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿ ಬಂದಿಲ್ಲ. ಯಾವುದೋ ಒಂದು ಶಕ್ತಿ ನಮಗೆ ಈ ಭೂಮಿಗೆ ಕಳಿಸಿದೆ. ಅಂದ್ರೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ. ಸಾವು ಸಹಿತ ನಾ ಬ್ಯಾಡ್ ಅಂದ್ರೆ ಯಾವಾಗ ನನಗೆ ಔಟ್ ಮಾಡ್ತೈತಿ ಗೊತ್ತಿಲ್ಲ. ಅಂದ್ರೆ ಹುಟ್ಟು ನನ್ನ ಕೈಯೊಳಗಿಲ್ಲ, ಸಾವು ನನ್ನ ಕೈಯೊಳಗಿಲ್ಲ. ಈ ನಿಸರ್ಗದ ಯಾವುದೋ ಒಂದು ಶಕ್ತಿ ದೇವರು ಹುಟ್ಟು ಸಾವು ಎರಡನ್ನ ತನ್ನ ಕೈಯೊಳಗೆ ಇಟ್ಕೊಂಡು ಈ ಹುಟ್ಟು ಸಾವಿನ ಮಧ್ಯದ ಜೀವನವನ್ನು ನಾವು ಉಳಿಯೊಳಗೆ ಹಾಕಿ ಬದುಕುವಂತ ಒಂದು ಆಯುಷ್ಯ ಕೊಟ್ಟು ಕಳಿಸ್ತೇವೆ. ಈ ಭೂಮಿಯ ಮೇಲೆ ನಾವು ಬದುಕಬೇಕು. ಹೆಂಗೆ ಬದುಕಬೇಕು ಅಂದ್ರೆ ಬದುಕು ಕೊಟ್ಟ ದೇವರಿಗೆ ಸಂತೋಷ ಆಗಬೇಕು. ಹಾಗೆ ಯಾವ ದೇವರು ನಮಗೆ ಯಾವ ಶಕ್ತಿ ಭೂಮಿಗೆ ಕಳಿಸಿದೆ ಅಲ್ಲ, ಬಟ್ ದೇವರಿಗೆ ಸಂತೋಷ. ಇಲ್ಲಿ ಹೆಂಗೆ ಬಂದಿವಿ ನಾವು? ಒಬ್ಬ ಕವಿ ಒಂದು ಮಾತು ಬರೀತಾರೆ, ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೇ ಲೋಕ, ಸತ್ವದಲ್ಲಿ ನೇಮದಿಂದಿರಲಿ ಕೆರೆಯುಂಟು. ರಾತ್ರಿ ಮೂರಾಯಿತು ಹೊರಡೆನೆ ತೆರಳಲು ಪಾಲು ಪಕ್ಕದವ ಮೆಚ್ಚುವ. ಸುಮ್ಮನೆ ಬದುಕಬೇಕು ಒಂದು ಕ್ಷಣ. ಯಾರೋ ಹೂವಿಗೆ ಕೇಳಿದಂತ ಹೂವು ನಮ್ಮನ್ನು 100 ವರ್ಷ ಈ ಭೂಮಿ ಮೇಲೆ ಬದುಕೋದಿಲ್ಲ. ಹೂವು ಎಷ್ಟು ದಿವಸ ಬದುಕ್ತೈತೆ? ಹೂವು ಬೆಳಿಗ್ಗೆ ಸೂರ್ಯೋದಯದೊಂದಿಗೆ ಅರಳಿ ಸೂರ್ಯಾಸ್ತದೊಂದಿಗೆ ಮಣ್ಣಲ್ಲಿ ಮಣ್ಣಾಗುವ ಹೂವಿಗೆ ಒಬ್ಬ ದಾರಿ ಹೋಗೋ ಪ್ರಶ್ನೆ ಮಾಡ್ತಾನೆ, ಜೀವನ ಅಂದ್ರೆ ಏನು? ಆ ಹೂವು ಹೇಳುತ್ತದೆ, ಜೀವನ ಅಂದ್ರೆ ಏನಲ್ಲ. ಈಗ ನೀವು ನನ್ನ ಬಳ್ಳಿಯ ಬೇರಿಗೆ ನೀವೇನು ಯಾರು ತೆಂಗಿನ ನೀರು ಹಾಕಿಲ್ಲ, ನೀವು ಕಾಲು ತೊಳ್ಕೊಂಡ ನೀರು, ನೀವು ಜಳಕ ಮಾಡಿದ ಹೊಲಸು ನೀರೆಲ್ಲ ಹಾಕಿರಲ್ಲ. ಜೀವನ ಅಂದ್ರೆ ಇಷ್ಟೇ, ಹೊಲಸನ್ನ ಕೆಟ್ಟದ್ದನ್ನ ಹೀರಬೇಕು, ಹೂವಾಗಿ ಸೌಂದರ್ಯವಾಗಿ ಅರಳು ನಿಲ್ಲಬೇಕು. ಇದೇ ಜೀವನ. ಇದು ಕೆಟ್ಟದ್ದನ್ನ ಹೀರುವುದು, ಸೌಂದರ್ಯವಾಗಿ ಬೆಳೆದು ನಿಲ್ಲುವುದು, ಇದು ಜೀವನ. ಅದಕ್ಕೆ ಇಲ್ಲಿ ಹೆಂಗ ಬದುಕುಗಳು ಯಾತ್ರಿಕನಂತೆ ಬದುಕಬೇಕು. ಇಲ್ಲಿ ಯಾರು ಛಾಯಾ ಮೇಲಕ್ಕೆ ಬಂದಿಲ್ಲ. ನಾವು ಯಾತ್ರಿಕರು, ನಾವು ದಿವ್ಯ ಕ್ಷೇತ್ರವೇನು? ಇದು ಭಗವಂತನ ದಿವ್ಯ ಕ್ಷೇತ್ರ. ಇದು ಜಗತ್ತೇನಿದೆ, ಇದಕ್ಕೆ ಯಾಕೆ ದಿವ್ಯ ಕ್ಷೇತ್ರ ಅಂತ ಕರೆದು ಅಂದ್ರೆ ಇದೊಂದು ಅದ್ಭುತವಾಗಿದೆ. ಇದು ಭೂಮಿ ಎಷ್ಟು ಅದ್ಭುತವಾಗಿದೆ ಅಂದ್ರೆ ನೋಡ್ಲಿಕ್ಕೆ ಬರೀ ಮಣ್ಣು ಅನಿಸ್ತೈತಿ. ಆದ್ರೆ ಇದರೊಳಗೆ ಎಷ್ಟು ಸಂಪತ್ತು ತುಂಬಿಟ್ಟಾನ ದೇವರಂದ್ರ. ಈಗ ನೋಡಿ, ಇದನ್ನ ನೋಡಿದ್ರೆ ಮುಟ್ಟಿದ್ರೆ ಬರೀ ಮಣ್ಣು, ಇದ್ರೊಳಗೆ ಏನಂತೀವಿ ನಾವು? ಮಣ್ಣು ಬಂದಿದೆ, ಎಲ್ಲಿಂದ ಬಂದಿದೆ ಹೇಳಿ? ನೀವೊಂದು ಸಣ್ಣ ಸಸಿ ಬಂದಿದ್ದು ಇದೇ ಮಣ್ಣಿನಿಂದ, ಗಿಡ ಆಗಿದ್ದು ಮಣ್ಣಿನಿಂದನೇ, ಹಣ್ಣು ಬಂದಿದ್ದು ಮಣ್ಣಿನಿಂದ. ಅಂದ್ರ ಸಸಿಯೂ ಮಣ್ಣೆ, ಗಿಡವೂ ಮಣ್ಣೆ, ಹೂವು ಮಣ್ಣೆ, ಹಣ್ಣು ಬಂದಿದ್ದು ಮಣ್ಣಿನಿಂದನೇ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣ ಬರೋದಿಲ್ಲ. ಇದು ಈ ಸೃಷ್ಟಿಯ ವೈಶಿಷ್ಟ್ಯ. ಅಂಥ ಒಂದು ದಿವ್ಯ ಕ್ಷೇತ್ರಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೇವೆ. ಅಂಥ ಒಂದು ದಿವ್ಯ ಕ್ಷೇತ್ರಕ್ಕೆ ನಮಗೆ ದೇವರು ಕಳಿಸಿದ. ಇಲ್ಲಿ ನಮ್ಮ ಹುಟ್ಟು ಇದೇನಿಲ್ಲಿ ಕಳಿಸಿದ್ರು, ವಿ ಆರ್ ಟ್ರಾವೆಲರ್ಸ್. ಸುಮ್ಮನೆ ಅತಿಥಿಗಳಾಗಿ 4 ದಿವಸ ಇರ್ಲಿಕ್ಕೆ ಬಂದಿದ್ದು. ಏನಂದ್ರೆ ಈ ಜಗತ್ತಿಗೆ ಒಂಥರ ಪಿಕ್ನಿಕ್ಗೆ ಬಂದವ್ರು ನಾವೆಲ್ಲ, ಖಾಯಾ ಮೇಳಕ್ಕೆ ಬಂದವರೆಲ್ಲ ಪಿಕ್ನಿಕ್ಗೆ ಬಂದವರು. ಪಿಕ್ನಿಕ್ಗೆ ಎಷ್ಟು ದಿವಸ ಹೋಗ್ತಾರೆ? 1000 ವರ್ಷ ಹೋಗ್ತಾರೆ. ಮಕ್ಕಳಿಗೆಲ್ಲ ತಾಯಿ ಪಿಕ್ನಿಕ್ಗೆ ಕಳಿಸ್ತಾರೆ. ಎಷ್ಟು ದಿವಸ ಕಳಿಸ್ತಾರೆ? 1 ದಿವಸ 2 ದಿವಸ ಹೋಗಿ ಬರೋದು. ಹಂಗೆ ಈ ಜಗತ್ತಿಗೆ ನಾವೆಲ್ಲ ಪಿಕ್ನಿಕ್ಗೆ ಬಂದವರು. ಈಗ ತಾಯಿ ಮಗನಿಗೆ ಪಿಕ್ನಿಕ್ಗೆ ಕಳಿಸ್ತಾರೆ. ಏನ್ ಹೇಳಿ ಕಳಿಸ್ತಾರ? ಅವನಿಗೆ ಚಲೋ ಬಟ್ಟೆ ಹಾಕ್ತಾರೆ, ಬುತ್ತಿ ಕಟ್ಟಿ, ಈಗ ನೀನು ಊಟ ಮಾಡು, ನಿನ್ನ ಸ್ನೇಹಿತರಿಗೆಲ್ಲ ಊಟ ಮಾಡಿಸಿ, ಏನ್ ನೋಡಕ್ ಹೋಗಿ ಎಲ್ಲ ಚಂದ ನೋಡಿ, ನಿನ್ ಜೊತೆ ಇರೋರು ಕೂಡ ಚಂದ ಇರ್ತವ ಅಂತ ಹೇಳಿ ಕಳಿಸ್ತಾರ. ಅವ್ವ ಬುತ್ತಿ ಕಟ್ಟಿ ಚಲೋ ಬಟ್ಟೆ ಹಾಕಿ ಎಲ್ಲ ಕೊಟ್ಟು ಕಳಿಸೋದು ನೋಡಿ ಬಾ ಅಂತ ಇವ ಹೋಗಿ ತಾನು ಬುತ್ತಿ ಬಿಚ್ಚಿಲ್ಲ, ಮಂದಿ ಮುಚ್ಚಿ ಕೈ ಹಾಕಿವ. ಮಂದಿ ಬುತ್ತಿ ಕೈ ಹಾಕಿ ಅವ್ರು ಬಂದಿವ್ ಕರೆದು ಇವ್ರು ಬಂದಿವ್ ಕರೆದು ಎಲ್ಲರೂ ಜಗಳ ಆಡಿ ಮನೆಗೆ ಅಂಗಿ ಹರ್ಕೊಂಡು ಬಂದ. ಅವು ಒಂದು ನಿನಗೆ ಮುಂದೆ ತಿಂದು ಚಂದ ಪಿಕ್ನಿಕ್ಗೆ ಹೋಗುವ ಅಂತ ಹೇಳಿದ್ದೆ ನಾನು. ನಿಂದು ಬುತ್ತಿನೂ ಉಣ್ಲಿಲ್ಲ, ಮಂದಿ ಬುತ್ತಿ ಕೈ ಹಾಕಿ ಜಗಳ ಆಡಿ ಬಂದರೆ ನಿನಗೆ ಇನ್ನೊಂದು ಪಿಕ್ನಿಕ್ಗೆ ಕಳಿಸಿದ್ರೆ ಇದೇ ಕೊನೆ ಪಿಕ್ನಿಕ್ ಅಂತ ಹೇಳಿ
ನಾನು ದೇವರನ್ನುವ ತಾಯಿ ಈ ಭೂಮಿ ನಮ್ಮೊಂದು ಪಿಕ್ನಿಕ್ ಕಳಿಸ್ಯಾಳ. ನಮಗೇನ್ ಬೇಕು ನಮ್ಮ ತತ್ವಗಳು ನಮ್ಗೆ ಬೇಕಾದ ಜನಗಳಿಗೆ ಕಳಿಸ್ಯಾಳ. ನಮ್ಗೂ ಒಪ್ಪು ಇದ್ದಿದ್ದೊಂದಿಷ್ಟು ಇನ್ನೊಬ್ಬರಿಗೆ ಕೊಟ್ಟು ಸಂತೋಷ ಪಟ್ಟು ಕೆಲವು ದಿವಸ ಇಲ್ಲಿ ಸುತ್ತಾಡಿ ಹೋದ್ರ ತಾಯಿ ಅನ್ನುವ ದೇವರನ್ನುವ ತಾಯಿ ಇನ್ನೊಮ್ಮೆ ಪಿಕ್ನಿಕ್ ಕಳಿಸ್ತಾಳ. ಮತ್ತೆ ಎಲ್ಲಾ ಊರಾಗ ಮಂದಿಗೆ ಬ್ಯಾಸರಾಗಿ ಹೋಗಿ ಅಂದ್ರೆ ಇದ ಕೊನೆ ಪಿಕ್ನಿಕ್ ಅಂತ ತಿಳ್ಕೊಂಡ್ಬಿಡ್ಬೋದು. ನಾವು ಸುಮ್ಮನೆ ಒಂದಿಷ್ಟು ದಿವಸ ಪಿಕ್ನಿಕ್ ಬಂದೇವಿ. ಎಲ್ಲರೂ ಕೂಡ ಯಾವಾಗ ಮ್ಯಾಲೆ ನಾವು ಕರೀತಾರ ಅವಾಗ ಎಲ್ಲರೂ ಹೋಗೋದಷ್ಟೇ. ಇದು ಸತ್ರ ಅಂತ ಕರೆದೈತೆ. ಅಂದ್ರ ನಂದು ಅಲ್ಲ ನಿಂದು ಅಲ್ಲ, ನಾವಿಲ್ಲಿ ಗಳಿಸಾಕ್ ಬಂದವರಲ್ಲ, ಈ ಜಗತ್ತನ್ನು ಬಳಸಾಕ್ ಬಂದವರು. ಇರುವಷ್ಟು ದಿವಸ ನಾನು ಸಂತೋಷವಾಗಿರಬೇಕು, ನನ್ನ ಜೀವನ ಇನ್ನೊಬ್ಬರಿಗೆ ಸಂತೋಷವಾಗಿರಬೇಕು ಅಂತ ಒಂದು ಸುಂದರ ಜೀವನ ನಾವು ಬಿತ್ತು ಅಂದ್ರೆ ನಮ್ಮ ಹುಟ್ಟು ಇದೊಂದು ಹಬ್ಬವಾಗ್ತದೆ. ಹುಟ್ಟು ಹಬ್ಬ ಯಾವುದೋ ಒಂದು ದಿವಸ ಮಾಡುವುದಲ್ಲ, ನನ್ನ ಹುಟ್ಟು ಈ ಜಗತ್ತಿಗೆ ಹಬ್ಬ ಆಗುವುದು. ಅಂಥ ಒಂದು ಸುಂದರ ಜೀವನವನ್ನ ನಾವೆಲ್ಲ ಸಾಗಿಸಿದರೆ ನಮ್ಮ ಹುಟ್ಟು ಅದೊಂದು ಹಬ್ಬ ಆಗ್ತದೆ. ಹಿರಿಯರಾದಂಥ ಶ್ರೀನಾಥ್ ಅವರ 60 ವರ್ಷಗಳ ತುಂಬು ಜೀವನದ ಈ ಷಷ್ಠಿ ಸಮಾರಂಭದಲ್ಲಿ ತಾವು ಹಿರಿಯರು ಪೂಜ್ಯರು ಎಲ್ಲ ಸೇರಿದ್ದೀರಿ. ಅವರಿಗೆ ಭಗವಂತ ಆರೋಗ್ಯ ಸಂಪತ್ತು, ಆಯುಷ್ಯ ಸಂಪತ್ತು ಮತ್ತೆಲ್ಲ ಅವರ ಅಭಿಮಾನಿಗಳಿಗೆ ಅನುಗ್ರಹಿಸಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು